ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಮೂಡ ವಿಚಾರದಲ್ಲಿ ಆರೋಪ ಕೇಳಿಬಂದಿದೆ. ಅವರು 14 ಸೈಟನ್ನು ವಾಪಸ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆರೆ ಒತ್ತುವರಿ ಆಗಿರುವ ಆರೋಪ ಕೇಳಿಬಂದಿತ್ತಲ್ಲ, ಅವರು ಕೂಡ ಜಾಗ ಬಿಟ್ಟು ಕೊಡಲಿ ಅಂತ ಜೆಡಿಎಸ್ನ ಮಾಜಿ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಸ್ಫೋಟಕವಾಗಿ ಮಾತನಾಡಿದ್ದಾರೆ. ಪವರ್ ಟಿವಿ ಜೊತೆಗೆ ಸಿಎಂ ಇಬ್ರಾಹಿಂ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಎಚ್ ಡಿ ದೇವೇಗೌಡರ ಕುಟುಂಬ ಕೆರೆ ಒತ್ತುವರಿ ಮಾಡಿದ್ದು ನಮಗೆ ಗೊತ್ತೇ ಇರಲಿಲ್ಲ. ಪವರ್ ಟಿವಿ ಅವರ ಹುನ್ನಾರ ಭಾಗದ ದಾಖಲೆ ಹೊರಗಡೆ ತಂದಿದ್ದಾರೆ. ಈಗ ಅದನ್ನು ವಾಪಸ್ ಕೊಡಲಿ ಅಂತ ಮಾತನಾಡಿದ್ದಾರೆ ಸಿಎಂ ಇಬ್ರಾಹಿಂ, ಜೆಡಿಎಸ್ನ ಮಾಜಿ ರಾಜ್ಯಾಧ್ಯಕ್ಷರು. ವಾಪಸ್ ಕೊಟ್ಟರು. ಒಬ್ರಲ್ಲ ಒಬ್ಬ ಸರ್ಜನ್ ನಿಮಗೆ ಆಪರೇಷನ್ ಬೈಪಾಸ್ ಮಾಡಿದ್ದು, ಆದ್ರೆ ನೀವು ಧೈರ್ಯವಾಗಿ ನಿಮ್ಮ ಶೆಟ್ರ್ ಕೂರ್ತಾರಲ್ಲ, ಭಾರಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಧೈರ್ಯವಾಗಿ ಹೋಗಿ. ಒಳನರಸೀಪುರದ ಕೆರೆಯ ನಮಗೆ ಗೊತ್ತಿಲ್ಲ, ಇವ್ರು ಹೋಗಿ ಬಗ್ದವ್ರೆ. ಸರ್ವೆ ನಂಬರು ಕೆರೆ ಎಪ್ಪೋ ಇದು ನಾನು ಅವತ್ತು ಇವ್ರು ಬಂದಾಗೆಲ್ಲ ಕೂತು ಸುಮಾರು ಹೊತ್ತು ನೋಡ್ತಾ ಇದ್ದೆ. ನಾನು ಬೋರ್ಡ್ನಲ್ಲಿಟ್ಟು ಜನಕ್ಕೆ ಅರ್ಥ ಆದಂಗೆ ಬರ್ದವ್ರೆ. ಈಗಲಾದರೂ ಕುಮಾರಸ್ವಾಮಿ ಅವರು ಆ ಕೆರೆನ ಸರ್ಕಾರಕ್ಕೆ ಪಾರ್ವತಮ್ಮ ಕೊಟ್ಟಂಗೆ ಆ ಕೆರೆ ವಾಪಸ್ ಕೊಟ್ಬಿಟ್ಟು ಆ ಜಮೀನನ್ನು ದಲಿತರಿಗೆ ಹಂಚಿಬಿಟ್ರೆ ಭಾರಿ ದೊಡ್ಡ ಉಪಕಾರ ಮಾಡ್ದಂಗೆ ಆಗುತ್ತೆ. ಒಬ್ರಲ್ಲ ಒಬ್ಬ ಸರ್ಜನ್ ನಿಮಗೆ ಆಪರೇಷನ್ನು ಬೈಪಾಸ್